ಮೊನ್ನೆಯಷ್ಟೇ ಕನ್ನಡ ಪರ ಸಂಘಟನೆಗಳು ಹೋರಾಟ ಕೇಳ್ತಿದ್ರು. ಅನ್ಯ ಭಾಷೆಯ ನಾಮಫಲಕವನ್ನ ತೆರವುಗೊಳಿಸಿ ಹೋರಾಟವನ್ನ ಮಾಡಿದ್ರು. ಆ ತೆರವುಗೊಳಿಸಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 15 ಜನರನ್ನ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ರು. ಇದೀಗ ಆ 15 ಮಂದಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಅಂದ್ರೆ ಆ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿತ್ತು. ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಇಂಗ್ಲಿಷ್ ನಾಮಫಲಕವನ್ನೇ ದೊಡ್ಡದಾಗಿ ಹಾಕಿರ್ತಾರೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ಕನ್ನಡ ನಾಮಫಲಕವನ್ನ ಅಳವಡಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ರು. ಪರಪ್ಪನ ಅಗ್ರಹಾರದಿಂದ ಸದ್ಯ 15 ಕರವೇ ಕಾರ್ಯಕರ್ತರು ರಿಲೀಸ್ ಆಗಿದ್ದಾರೆ. ಕಬ್ಬನ್ ಪಾರ್ಕ್ ವ್ಯಾಪ್ತಿಯಲ್ಲಿ ಅರೆಸ್ಟ್ ಆಗಿದ್ದ ಮುಖಂಡರಿಗೆ ಬೇಲ್ ಸಿಕ್ಕಿದೆ. ಬೇಲ್ ಮೇಲೆ 15 ಜನ ಕರವೇ ಕಾರ್ಯಕರ್ತರು ಇದೀಗ ಹೊರಗೆ ಬಂದಿದ್ದಾರೆ. ಕಾರ್ಯಕರ್ತರ ಬಿಡುಗಡೆಯ ಹಿನ್ನೆಲೆಯಲ್ಲಿ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಬ್ಯಾರಿಕೇಡ್ ಹಾಕಿ ವಾಹನ ಸಂಚಾರಕ್ಕೆ ಪೊಲೀಸರು ನಿಷೇಧವನ್ನ ಹೇರಿದ್ದಾರೆ. ಇದರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಖಾಕಿ ಬಿಗಿ ಭದ್ರತೆಯನ್ನ ಏರ್ಪಡಿಸಿರೋದು. ಅಂದರೆ ಮೊನ್ನೆ ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಕನ್ನಡ ಪರ ಸಂಘಟನೆಗಳು ಅನ್ನೋದನ್ನು ಗಮನಿಸಿದ್ರಿ. ಇದರ ಜೊತೆಗೆ ನಾಮಫಲಕವನ್ನು, ಇಂಗ್ಲೀಷ್ ನಾಮಫಲಕವನ್ನು ಕಿತ್ತು ಹಾಕೋದಾಗಿರ್ಬೋದು. ಇದರ ಜೊತೆಗೆ ಕನ್ನಡವನ್ನು ಹಾಕಬೇಕು, ಅದು ಕೂಡ 65% ದೊಡ್ಡದಾಗಿ ಹಾಕಬೇಕು, ಇಂಗ್ಲೀಷ್ನಲ್ಲಿ ಹಾಕಿ. ಆದರೆ ಫಸ್ಟ್ ಕನ್ನಡಕ್ಕೆ ಮೊದಲ ಆದ್ಯತೆ ಅನ್ನೋದು ಅವರ ಆಗ್ರಹ. ಸೊ ಈ ಹೋರಾಟದ ಸಂದರ್ಭದಲ್ಲಿ ಸುಮಾರು ಜನರ ಅರೆಸ್ಟ್ ಮಾಡಿದ್ರು ಕರವೇ ಕಾರ್ಯಕರ್ತರನ್ನು. ಅದರಲ್ಲಿ 15 ಕರವೇ ಕಾರ್ಯಕರ್ತರಿದ್ರು. ಆ 15 ಕರವೇ ಕಾರ್ಯಕರ್ತರು ಇದೀಗ ರಿಲೀಸ್ ಆಗಿದ್ದಾರೆ. ಕಬ್ಬನ್ ಪಾರ್ಕ್ ವ್ಯಾಪ್ತಿಯಲ್ಲಿ ಅರೆಸ್ಟ್ ಆಗಿದ್ದಂತಹ ಮುಖಂಡರಿಗೆ ಬೇಲ್ ಸಿಕ್ಕಿದೆ. ಹೀಗಾಗಿ ಕಾರ್ಯಕರ್ತರ ಬಿಡುಗಡೆ ಹಿನ್ನೆಲೆಯಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಬ್ಯಾರಿಕೇಡ್ ಅನ್ನು ಹಾಕಿ ವಾಹನ ಸಂಚಾರಕ್ಕೂ ಕೂಡ ಪೊಲೀಸರು ನಿಷೇಧವನ್ನು ಹೇರಿದ್ದಾರೆ. ಶರತ್, ಆಗ್ಲೇ ಹೇಳ್ತಾ ಇದ್ದೀವಿ, ನೀವು ಅನ್ಯ ಭಾಷೆಗಳ ವಿರುದ್ಧ ಯಾವ ರೀತಿ ಕರವೇ ಹೋರಾಟ ಮಾಡ್ತು ಅಂತ. ಬಟ್ ಬಂಧನದ ಬಳಿಕ ಎಲ್ಲವೂ ಕೂಡ ಮುಕ್ತಾಯ ಅಂತ ಭಾವಿಸಲಾಗಿತ್ತು. ಬಟ್ ಮುಕ್ತಾಯ ಅಲ್ಲ. ಇವತ್ತು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಕರವೇ ಕಾರ್ಯಕರ್ತರು ಹೋರಾಟ ಮಾಡ್ಲಿಕ್ಕಿದ್ದಾರೆ, ಪ್ರತಿಭಟನೆ ಮಾಡ್ತಾರೆ ಅನ್ನೋದ್ರ ಡೀಟೇಲ್ ಸತ್ಯ ಸಿಗ್ತಾ ಇದೆ. ಅಲ್ಲಿಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರು ಕೊಟ್ಟಿರುವಂತಹ ಕರೆಯ ಮೇರೆಗೆ ಇವತ್ತು ಕೂಡ ಆಂಗ್ಲ ನಾಮಫಲಕಗಳ ವಿರುದ್ಧ ಕರವೇ ತನ್ನ ಹೋರಾಟವನ್ನ ಮುಂದುವರಿಸುತ್ತೆ ಫ್ರೀಡಂ ಪಾರ್ಕ್ ನಲ್ಲಿ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇಂದು ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಕರವೇ ಧರಣಿ. ಕನ್ನಡ ಪರ ಹೋರಾಡಿದ್ರೆ ಬಂಧನ ಯಾಕೆ ಅನ್ನೋದು ಪ್ರೊಟೆಸ್ಟ್ ಇದು. ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರನ್ನ ಬಂಧಿಸಿದ್ ಯಾಕೆ ಅಂತ ಧರಣಿ ಮಾಡಲಿದ್ದಾರೆ ಕಾರ್ಯಕರ್ತರು. ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಕರವೇ ಪ್ರತಿಭಟನೆ ಮಾಡಲಿಕ್ಕಿದೆ. ಕೂಡಲೇ ಬಂಧಿತರನ್ನ ರಿಲೀಸ್ ಮಾಡುವಂತೆ ಕರವೇ ಪಟ್ಟು ಹಿಡಿದಿದೆ. ಕರವೇ ಹೋರಾಟಕ್ಕೆ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಕೂಡ ಸಾಥ್ ಕೊಟ್ಟಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಬರೀ ಆಂಗ್ಲ ನಾಮಫಲಕಗಳ ವಿರುದ್ಧ ಹೋರಾಟ ಅಲ್ಲ, ಇವತ್ತು ನಡೆಯುವಂತಹ ಹೋರಾಟ ಸರ್ಕಾರದ ವಿರುದ್ಧ ಅಂತ ಹೇಳಲಾಗ್ತಾ ಇದೆ. ಕಾರಣ, ಕನ್ನಡದ ಪರವಾಗಿ ನಾವು ಹೋರಾಟ ಮಾಡಿದ್ರೆ, ಆಂಗ್ಲ ನಾಮಫಲಕಗಳ ವಿರುದ್ಧ ಹೋರಾಟ ಮಾಡಿದ್ರೆ ನಮಗೆ ಬಂಧನದ ಶಿಕ್ಷೆ ಯಾಕೆ ಅನ್ನೋದನ್ನ ಕರವೇ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರನ್ನ ಬಂಧನ ಮಾಡಿರೋದು ಯಾಕೆ, ಸರ್ಕಾರ ಇಂಥದ್ದೊಂದು ಧೋರಣೆ ತಾಳಿರೋದು ಯಾಕೆ ಅನ್ನೋದು ಕರವೇ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರವೇ ಕಾರ್ಯಕರ್ತರು ಮುಂದಾಗಲಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಸರ್ಕಾರದ ನಿಯಮ ಇತ್ತು ಈ ಹಿಂದೆ. ಕನ್ನಡ ಬಳಕೆ 65% ಆಗ್ಲೇಬೇಕು ಯಾವುದೇ ನಾಮಫಲಕ ಅಳವಡಿಸ್ತೀರಿ ಅಂತಾದ್ರೆ. ಆದ್ರೆ ಬಹುತೇಕ ಐಟಿ ಸಿಟಿ ಬೆಂಗಳೂರಿನಲ್ಲಿ ಪ್ರಮುಖ ರಸ್ತೆಗೆ ಕಾಲಿಟ್ರೆ ಕನ್ನಡ ನಾಮಫಲಕಗಳು ಕಾಣಿಸ್ತಾನೆ ಇರಲಿಲ್ಲ. ಬದಲಾಗಿ 100ಕ್ಕೆ 100ರಷ್ಟು ಆಂಗ್ಲ ನಾಮಫಲಕಗಳನ್ನ ಅಳವಡಿಸಲಾಗಿತ್ತು. ಇದೇ ಕಾರಣಕ್ಕೆ ಸಂಬಂಧಪಟ್ಟಂತೆ ಕರವೇ ಕಾರ್ಯಕರ್ತರು ಬೀದಿಗಿಳಿದ್ರು, ಹೋರಾಟ ಮಾಡಿದ್ರು, ಕಲ್ಲು ತೂರಾಟ ಆಯ್ತು. ಇದೆಲ್ಲ ಹೈ ಡ್ರಾಮಾ ಬಳಿಕ ರಾತ್ರೋರಾತ್ರಿ ಕರವೇ ಅಧ್ಯಕ್ಷ ಸೇರಿ ಕೆಲ ಕಾರ್ಯಕರ್ತರನ್ನ ಬಂಧಿಸಿದ್ದನ್ನ ಕೂಡ ನಾವು ಗಮನಿಸಿದ್ವಿ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಅವರನ್ನ. ಈ ಬಂಧನ ಖಂಡಿಸಿ ಇವತ್ತು ಕೂಡ ಕರವೇ ಕಾರ್ಯಕರ್ತರು ಬೀದಿಗಿಳಿತಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಗಳಾಗುತ್ತೆ, ಪ್ರತಿಭಟನೆ ಆಗುತ್ತೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಯಾವ ಕಾರಣಕ್ಕೆ ಆಂಗ್ಲ ನಾಮಫಲಕಗಳ ಜೊತೆಗೆ ಸರ್ಕಾರದ ವಿರುದ್ಧ ಇವತ್ತು ಹೋರಾಟ ನಡೀಲಿಕ್ಕಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿದ್ರು. ಸರ್ಕಾರದ ನಿಯಮ ಯಾವ ರೀತಿ ಇದೆಯೋ ಆ ನಿಯಮವನ್ನ ಪಾಲನೆ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕಾನೂನು ಕೈಗೆತ್ಕೊಂಡ್ರೆ ಸುಮ್ಮನೆ ಬಿಡಲ್ಲ, ಅಂಥವರಿಗೆ ಶಿಕ್ಷೆ ಕೊಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ.